ಒಂದು ದಟ್ಟವಾದ ಕಾಡಿನಲ್ಲಿ ಸಿಂಹ, ನರಿ, ಕಾಗೆ ಮತ್ತು ಮೊಲ ಎಲ್ಲರೂ ಒಟ್ಟಿಗೆ ವಾಸಿಸುತ್ತಿದ್ದರು. ಸಿಂಹವು ಕಾಡಿನ ರಾಜನಾಗಿದ್ದರೂ ಅದು ತುಂಬಾ ಅಹಂಕಾರಿಯಾಗಿತ್ತು. ಯಾರ ಮಾತನ್ನೂ ಕೇಳದೆ ತನ್ನ ಇಷ್ಟದಂತೆ ನಡೆಯುತ್ತಿತ್ತು. ನರಿ ಬಹಳ ಚತುರವಾಗಿದ್ದು ಸದಾ ತನ್ನ ಬುದ್ಧಿಯನ್ನು ಬಳಸಿ ಸಮಸ್ಯೆಗಳನ್ನು ಪರಿಹರಿಸುತ್ತಿತ್ತು. ಒಂದು ದಿನ ಸಿಂಹವು ಕಾಡಿನ ಎಲ್ಲ ಪ್ರಾಣಿಗಳನ್ನು ಭಯಪಡಿಸುತ್ತಿತ್ತು. ಇದರಿಂದ ಪ್ರಾಣಿಗಳು ಆತಂಕಗೊಂಡವು. ಆಗ ನರಿಸಿಂಹದ ಬಳಿ ಹೋಗಿ, ರಾಜನೇ, ನಿಮ್ಮ ಶಕ್ತಿಯನ್ನು ಜನರ ರಕ್ಷಣೆಗೆ ಬಳಸಿದರೆ ನೀವು ನಿಜವಾದ ರಾಜನಾಗುತ್ತೀರಿ ಎಂದು ಬುದ್ಧಿವಾದ ಹೇಳಿತು. ಆದರೆ ಸಿಂಹವು ನರಿಯ ಮಾತನ್ನು ಕಡೆಗಣಿಸಿತು. ಅದೇ ರಾತ್ರಿ ಸಿಂಹ ಬೇಟೆಗೆ ಹೋಗಿ ಬಲೆಗೆ ಸಿಲುಕಿತು. ತನ್ನ ಶಕ್ತಿಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಆಗ ನರಿ ತನ್ನ ಬುದ್ಧಿಯಿಂದ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ರಕ್ಷಿಸಿತು. ಸಿಂಹಕ್ಕೆ ತನ್ನ ತಪ್ಪು ಅರಿವಾಯಿತು. ನಂತರದಿಂದ ಅದು ಅಹಂಕಾರ ತ್ಯಜಿಸಿ ಎಲ್ಲರ ಮಾತನ್ನು ಗೌರವಿಸುವ ಒಳ್ಳೆಯ ರಾಜನಾಯಿತು. ನೀತಿ: ಬುದ್ಧಿಯು ಶಕ್ತಿಗಿಂತ ಶ್ರೇಷ್ಠ.